ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ದಿ ಗಾರ್ಡನರ್ ಅಂತ ಸೆಕೆಂಡ್ ಇಯರ್ PUC ಕಾಮರ್ಸು, ಸೈನ್ಸ್, ಆರ್ಟ್ಸ್ ಎಲ್ಲರಿಗೂ ಕೂಡ ಒಂದು ಪಾಠ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಪಾಠದಿಂದ 3 ಅಂಕದ ಇಂಪಾರ್ಟೆಂಟ್ ಕ್ವಶನ್ನು, ಫಿಕ್ಸ್ ಕ್ವಶನ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ ಮಕ್ಕಳೇ. ದಯವಿಟ್ಟು ನೋಟ್ಸ್ ಮಾಡೋದನ್ನು ಕಲೀರಿ. ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ, ಒಂದು 100 ಪೇಜ್ ನೋಟ್ಬುಕ್ ಇಡ್ರೋ ನನಗೋಸ್ಕರ, ನಿಮ್ಮ ಲೈಫಿಗೋಸ್ಕರ ಬೇಡ. 100 ಪೇಜ್ ನೋಟ್ಬುಕ್ಕು ನನಗೋಸ್ಕರ ಇಡಿ. ನಿಮ್ಗೆ ಉಚಿತವಾಗಿ ನಾನೆಲ್ಲ ಮಾಡ್ತಾಯಿದ್ದೀನಲ್ವಾ ಒಂದು 40 ರೂಪಾಯಿ ಖರ್ಚು ಮಾಡ್ರೋ, ಒಂದು 40 ರೂಪೀಸ್ ಯು ಸ್ಪೆಂಡ್, ಆಯಿತಾ? ಒಂದು ನೋಟ್ಬುಕ್ ಇಡಿ. ನಾನು ಕೊಟ್ಟಂಥ ಪ್ರಶ್ನೆಗಳು ವಿತ್ ಆನ್ಸರ್ ನೀಟಾಗಿ ಬರ್ಕೊಳ್ಳಿ. ಮತ್ತೇನು ಬೇಡ ಸರ್, ತಿರುಗಿ ಮೊಬೈಲ್ ಮುಟ್ಟೋದೇ ಬೇಡ ನೀವು. ಓನ್ಲಿ ಒನ್ ಟೈಮ್ ಯು ಲಿಸನ್ ಮೈ ಟೀಚಿಂಗ್, ಓನ್ಲಿ ಒನ್ ಟೈಮ್ ಯು ಲಿಸನ್ ಮೈ ಎಕ್ಸ್ಪ್ಲನೇಷನ್, ಓನ್ಲಿ ಒನ್ ಟೈಮ್ ಯು ವಾಚ್ ವಿಡಿಯೋ, ದಟ್ಸ್ ಎನಫ್. ಆನ್ಯುವಲ್ ಎಕ್ಸಾಮಿಗೆ ಟಾರ್ಗೆಟ್ ಮಾಡ್ರು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ದಿ ಗಾರ್ಡನರ್ ಪಾಠದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 3 ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ, ಹೌ ಡಿಡ್ ದಿ ಓನರ್ಸ್ ಲೈಫ್ ಚೇಂಜ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ಇನ್ ದಿ ಗಾರ್ಡನರ್ ಅಂತ ಇದೆ. ಅಂದರೆ ತೋಟದ ಮಾಲೀಕನ ಜೀವನವೇ ಬದಲಾಗುತ್ತೆ ಯಾವಾಗ ಅಂತ ಹೇಳಿದರೆ, ಆ ತೋಟಕ್ಕೆ ಒಬ್ಬ ಅಜ್ಜ ಬಂದಾಗ ಅಂತ. ಅದರ ಬಗ್ಗೆ ಬರೆಯಿರಿ ಅಂತ. ಹೌ ಅಂತ ಕೇಳಿದ್ದಾನೆ, ಹೌದಲ್ವ, ಹೇಗೆ ಅಂತ. ಈ ಕ್ವಶನ್ ಕೇಳಿದರೂ ಅದೇ ಆನ್ಸರ್ ಬರೀಬೇಕು. ಯಾವ ಆನ್ಸರ್ ಇವತ್ತು ನಾನು ಈ ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಲ್ವ ಅದನ್ನೇ ಬರೀಬೇಕು. ಇನ್ನೊಂದು ಕ್ವಶನ್ ಕೂಡ ಬರುತ್ತೆ, ಆಯಿತಾ? ಏನಂತ ಗೊತ್ತಾ? ಬ್ರಿಂಗ್ ಔಟ್ ದ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ ಆಫ್ ದಿ ಓನರ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಗಾರ್ಡನರ್ ಅಂತ ಇದೆ. ಎರಡೂ ಕೂಡ ಸೇಮ್ ಸರ್, ಏನೇನು ಚೇಂಜ್ ಇಲ್ಲ ನೋಡಿ. ಇಲ್ಲಿ ಹೌ ಡಿಡ್ ದ ಓನರ್ಸ್ ಲೈಫ್ ಚೇಂಜ್ ಅಂತ ಇದೆ. ಬ್ರಿಂಗ್ ಔಟ್ ದ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ ಆಫ್ ದಿ ಓನರ್ ಆಫ್ಟರ್ ದಿ ಅರೈವಲ್ ಆಫ್ ದಿ ಗಾರ್ಡನರ್ ಅಂದ್ರೇ ಓಲ್ಡ್ ಮ್ಯಾನ್ ಅಂತ ನೆನ್ಪಿಟ್ಕೊಳ್ಳಿ. ಇದಕ್ಕೂ ಕೂಡ ಅದೇ ಆನ್ಸರು. ಇನ್ನೊಂದು ಕ್ವಶನ್ ಇದೆ ಸರ್, 3ನೆಯ ಪ್ರಶ್ನೆ. ವಾಟ್ ಮೇಕ್ಸ್ ದಿ ಓನರ್ ವೈಫ್, ಇದು ಅಪಾಸ್ಟ್ರಫಿ ಎಸ್ ಬರಬೇಕಿತ್ತು, ಕ್ಷಮಿಸಬೇಕು ಆಯಿತಾ. ಓನರ್ಸ್ ವೈಫ್ ಸ್ಟಾರ್ಟೆಡ್ ಟು ವರಿ ಅಬೌಟ್ ಹರ್ ಹಸ್ಬೆಂಡ್. ಹಾಗಿದ್ರೆ ತೋಟದ ಮಾಲೀಕನ ಹೆಂಡತಿ ಚಿಂತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನನ್ನ ಗಂಡ ಹಾಳಾಗ್ಬಿಟ್ನಲ್ಲ ಈ ಅಜ್ಜನ ಕಥೆಯಲ್ಲಿ, ಈ ಅಜ್ಜನ ಕಾಲದಲ್ಲಿ ಅಂತ. ಹಾಗಿದ್ರೆ ಯಾಕೆ ಚಿಂತೆ ಮಾಡ್ತಾಳೆ ಅನ್ನೋದಕ್ಕೂ ಕೂಡ ಇದೇ ಆನ್ಸರನ್ನು ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಆನ್ಸರ್ ಪ್ರಾರಂಭ ಮಾಡ್ತಾ ಇದ್ದೇನೆ. ದಯವಿಟ್ಟು ಒಂದು ನೋಟ್ಬುಕ್ ಇಟ್ಕೊಂಡು ಎಲ್ಲ ಕೇಳಾಗಲಿ. ಫಸ್ಟು ಕೇಳ್ಕೊಳ್ಳಿ. ಮೊದಲು ನೋಡಿರಿ ಸರ್, ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಂದು ಇಂಗ್ಲೀಷ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರ್ ಇರುತ್ತೆ. ಫಸ್ಟು ಗ್ರಾಮರ್ ರೆಡಿಯಾಗಿ, ಔಟ್ ಗ್ರಾಮರ್ ಬರುತ್ತೆ ಅಂದಮೇಲೆ ತಾವುಗಳು ದಯವಿಟ್ಟು 3 ಮಾರ್ಕು 4 ಮಾರ್ಕ್ಸ್ ಕ್ವಶನ್ಸಿಗೆ ಕೈ ಹಾಕಬೇಕು, ಆಯಿತಾ? ಇವತ್ತು ಈ 1 ವರ್ಷ ನನ್ನ ಮಾತು ಕೇಳ್ರು, ಆಯಿತಾ? ಈ ಇದು ಸೆಪ್ಟೆಂಬರ್ ತಿಂಗಳ, ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈ 4 ತಿಂಗಳು ನನ್ನ ಕೈಯಲ್ಲಿ ನೀವು ಪಳಗ್ಬಿಡ್ರಿ ಸರ್. 1 ತಿಂಗಳು ಮೊಬೈಲ್ ಕಡೆಗೆ ತಿರುಗಬೇಡಿ. ಆನ್ಯುವಲ್ ಎಕ್ಸಾಮ್ ಆರಾಮಾಗಿ ಬರ್ಕೊಂಡು ಹೋಗ್ತೀರಾ. ಬನ್ನಿ ಸರ್, ಆನ್ಸರ್ ಹೇಗೆ ಬರೀಬೇಕು, ಯಾವ ರೀತಿಯಾಗಿ ಔಟ್ ತೆಗಿಬೇಕು ಅಂದರೆ ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡಿ. ಈಗ ದಿ ಗಾರ್ಡನರ್ ಈಸ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯನ್ ಓಲ್ಡ್ ಮ್ಯಾನ್. ತಮ್ಮಣ್ಣನೇ ಓಲ್ಡ್ ಮ್ಯಾನು, ಈ ಓಲ್ಡ್ ಮ್ಯಾನೇ ಗಾರ್ಡನರ್. ಹಾಗಿದ್ರೆ ಈ 3 ಪಾತ್ರ ಒಂದೇ, ತಮ್ಮಣ್ಣ, ಆ್ಯನ್ ಓಲ್ಡ್ ಮ್ಯಾನು, ಗಾರ್ಡನರ್. ದಿ ಗಾರ್ಡನರ್ ಇಸ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯನ್ ಓಲ್ಡ್ ಮ್ಯಾನ್ ಎಂಪ್ಲಾಯ್ಡ್ ಇನ್ ಎ ಕೋಕೋನಟ್ ಪ್ಲಾಂಟೇಶನ್. ಎಂಪ್ಲಾಯ್ಡ್ ಅಂತ ಹೇಳಿದರೆ ಅವನು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ, ಆಯಿತಾ? ಅವನಿಗೆ ಅಲ್ಲಿ ಕೆಲಸ ಸಿಕ್ಕಿರುತ್ತೆ, ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಆ್ಯಸ್ ಓವರ್ಸೀರ್ ಧೋ ದ ಸ್ಟೋರಿ ಈಸ್ ಇನಿಷಿಯಲಿ ನರೇಟೆಡ್ ಬೈ ಪಿ ಲಂಕೇಶ್ ದಿ ಆಥರ್. ಈ ಒಂದು ಪಾಠವನ್ನು ಬರೆದವರು ಪಿ ಲಂಕೇಶ್ ಅಂತ ಇದೆ. ಇದು ನಿಮ್ಮ ಇಂಟ್ರೊಡಕ್ಷನಲ್ಲಿ 2 ಲೈನ್ ಸರ್, ಮುಗೀತು, ಖಲಾಸ್. ಈಗ ಆನ್ಸರ್ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಆ್ಯನ್ ಓಲ್ಡ್ ಮ್ಯಾನ್ ಕೇಮ್ ಟು ದಿಸ್ ಗಾರ್ಡನ್. ಅಜ್ಜ ಈ ಗಾರ್ಡನಿಗೆ ಬಂದ. ಎಲ್ಲಿಂದ? ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್. Clear all of you? After walking hundreds of miles, the owner of this plantation, imagine, ಕರೆಕ್ಟಾಗಿ ಅಲ್ಲಿಗೆ ಕಟ್ಟಿದೆ. ಇಲ್ಲಿಗೆ the old man came to this garden one day after walking hundreds of miles. He reached ಚನ್ನರಾಯಪಟ್ಟಣ, ನೆನಪಿರಲಿ ಅದೊಂದು, ಆಯಿತಾ? The owner of the plantation felt happy because the owner of this plantation needed a person exactly like him ಅಂತ, like ಆ್ಯನ್ ಓಲ್ಡ್ ಮ್ಯಾನ್ ಅಂತ. ಓನರು ಭಾಳ ಖುಷಿಯಾಗ್ಬಿಡ್ತಾನೆ. ಇದ್ಯಾವುದು ಅಜ್ಜ ಹಿಂಗೆ ಒಳ್ಳೆ ಮಸ್ಕ್ಯುಲರ್ ಬಿಲ್ಡ್ ಬಾಡಿ ಇದ್ದಾನೆ, ಹೌದಲ್ವಾ? ಹೇರ್ಸ್ ಗಾನ್ ಗ್ರೇ ಇದೆ, ಲಾಂಗ್ ಬೀಕ್ ನೋಸ್ ಇದೆ. ನಂತರದಲ್ಲಿ ಈ ಟಕ್ಡ್ ದ ನ್ಯೂಸ್ ಪೇಪರ್ ಅಂಡರ್ ಇಸ್ ಆರ್ಮ್, ದಿ ಸ್ಪೇಡ್ ಈಸ್ ಹೆಲ್ಡ್ ಇನ್ ಹಿಸ್ ಹ್ಯಾಂಡ್. ಈ ರೀತಿಯಾಗಿ ಭಾಳ ಖುಷಿಯಾಗ್ತಾನೆ. ಎ ಫ್ಯೂ ವರ್ಡ್ಸ್ ವರ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ದೆಮ್. ಇಬ್ಬರು ನಡುವೆ ಕೆಲವೊಂದು ಮಾತುಕತೆ ಆಗುತ್ತೆ. ದ ಓಲ್ಡ್ ಮ್ಯಾನ್ ಸ್ಟೇಡ್ ಆನ್. ನಂತರದಲ್ಲಿ ಆ ಅಜ್ಜ
ತಲುಪಿದಂತಹ ತೋಟದಲ್ಲಿಯೇ ಅಲ್ಲೇ ತಂಗಾಗ್ತಾನೆ, ಅಲ್ಲೇ ಉಳಿತಾನೆ ಅಂತ ಸ್ಟೇ ಡಾನ್ ಅಂದರೆ. ಹಿ ವಾಸ್ ರಿಯಲಿ ಯೂಸ್ಫುಲ್ ಟು ದಿ ಓನರ್ ಬಿಕಾಸ್ ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಈ ಒಬ್ಬ ಅಜ್ಜ ಮಾಲೀಕನಿಗೆ ಭಾಳ ಹೆಲ್ಪ್ಫುಲ್ ಆಗ್ತಾಯಿದ್ದ, ಯಾಕಂದರೆ ಅವನು ಪರಿಣಿತಿಯನ್ನು ಹೊಂದಿದ ಇದರಲ್ಲಿ, ಅಗ್ರಿಕಲ್ಚರ್ ವ್ಯವಸಾಯದಲ್ಲಿ ಅಂತ. ಆ್ಯಂಡ್ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್. ಅಲ್ಲಿ ಇದ್ದಂತಹ ವರ್ಕರ್ಸ್ ಎಲ್ಲಿ ಆ ತೋಟದಲ್ಲಿ ಅವನು ಅವರ ಕಷ್ಟಗಳನ್ನು ಅರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ದ ಪಿಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ವರ್ ಸ್ಟಾಪ್ಡ್. ಅಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಕಳೆತನಗಳು ನಡೀತಾ ಇದ್ವು. ಅಂದರೆ ಹಲಸಿನ ಹಣ್ಣು ತಗೊಂಡೋಗೋದು, ಕೋಕೋನಟ್ ತಗೊಂಡೋಗೋದು, ಹೀಗೆ ಕೆಲವೊಂದು ಆಯಿತಾ. ಇದನ್ನೆಲ್ಲ ಅಜ್ಜ ಹೋದ್ಮೇಲೆ ಎಲ್ಲ ಸ್ಟಾಪ್ ಆಗುತ್ತೆ. ಇದರ ಅರ್ಥವೇನು ಅಂದರೆ ಇನ್ಕಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ. ದ ಇನ್ಕಮ್ ಫ್ರಮ್ ದಿ ಗಾರ್ಡನ್ ಇಂಪ್ರೂವ್ ಡ್ರಾಮೆಟಿಕಲಿ. ದೆರ್ ವಾಸ್ ಎ ಪರ್ಸ್ಪೆಕ್ಟಬಲ್ ಚೇಂಜ್ ಇನ್ ದಿ ಲೈಫ್ ಸ್ಟೈಲ್ ಆಫ್ ದಿ ಓನರ್. ನೋಡಿ, ಇಷ್ಟು ದಿನ ಆರಾಮಾಗಿದ್ದ ಓನರು ಅಜ್ಜ ಬಂದಮೇಲೆ ಏನಾಯಿತು? ಇನ್ಕಮ್ ಆಫ್ ದಿ ಪ್ಲಾಂಟೇಶನ್ ಇಂಪ್ರೂವ್ಡ್. ಅಲ್ಲಿ ತೋಟದಲ್ಲಿ ಆಮದನಿ ಜಾಸ್ತಿ ಆಯಿತು, ದುಡ್ಡು ಬರಲಿಕ್ಕೆ ಜಾಸ್ತಿ ಆಯಿತು. ಆವಾಗ ದಿ ಲೈಫ್ ಸ್ಟೈಲ್ ಆಫ್ ದಿ ಓನರ್ ಚೇಂಜ್ಡ್. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್. 10 ಎಕರೆ ಇದ್ದಿದ್ದು 100 ಎಕರೆ ಆಗಿಬಿಡುತ್ತೆ ತೋಟ. ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಬಟ್ ದ ಓನರ್ ಬಿಕಮ್ ಲೆದರ್ಜಿಕ್ ಆ್ಯಂಡ್ ಸ್ಟ್ರೈಡ್ ಅವೇ ಫ್ರಮ್ ದಿ ಹಾರ್ಡ್ ವರ್ಕ್. ಲೆದರ್ಜಿಕ್ ಅಂದರೆ ಲೇಝಿ ಅಂತ, LAZY, ಅದನ್ನು ಎಕ್ಸಾಮಲ್ಲಿ ಬರಿಬೋದು ಲೆದರ್ಜಿಕ್ ಬದಲಾಗಿ, ಆಯಿತಾ. ಬಟ್ ದಿ ಓನರ್ ಬಿಕಮ್ ಲೇಝಿ ಫೆಲೋ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋರು ಆ್ಯನ್ ಓಲ್ಡ್ ಮ್ಯಾನ್, ನಥಿಂಗ್ ಬಟ್ ಎ ಗಾರ್ಡನರು. ಆ ಅಜ್ಜ ಬಂದು ಆ ತೋಟದಲ್ಲಿ ಕೆಲಸ ಮಾಡುವಾಗ ಈ ಯಜಮಾನ ಏನಾಗ್ಬಿಡ್ತಾನೆ? ಲೇಝಿ ಫೆಲೋ ಆಗ್ಬಿಡ್ತಾನೆ. ಹೇಗಿದ್ರು ಅಜ್ಜ ನೋಡ್ಕೊತಾನೆ ಬಿಡು ಅಂತ. ಆ್ಯಂಡ್ ಸ್ಟ್ರೈಡ್ ಅವೇ ಫ್ರಮ್ ದಿ ಹಾರ್ಡ್ ವರ್ಕ್ ಅಂದರೆ ಕಷ್ಟಪಟ್ಟು ದುಡಿಯೋದನ್ನಿಂದ ಬಹಳ ದೂರ ಆಗ್ಬಿಡ್ತಾನೆ ಓನರು, ಯಾಕಂದರೆ ಎಲ್ಲ ಅವನಿಗೆ ಬಿಟ್ಕೊಟ್ಟು ಬಿಡ್ತಾನೆ. ದ ಓನರ್ಸ್ ವೆಲ್ತ್ ಆ್ಯಂಡ್ ದ ಸೋಷಿಯಲ್ ಪ್ರೆಸ್ಟೀಜ್ ಹ್ಯಾಡ್ ರೈಸನ್ ಹೈಯರ್ ಡೇ ಬೈ ಡೇ. ದಿನ ದಿನಕ್ಕೆ ಕಳೆದಂತೆ ನಮ್ಮ ಓನರ್ ಆಫ್ ದಿ ಪ್ಲಾಂಟೇಶನ್ ಹಿ ಬಿಕಮ್ ರಿಚ್ ಪರ್ಸನ್, ಹಿ ಬಿಕಮ್ ಪಾಪ್ಯುಲರ್ ಪರ್ಸನ್, ಸೋಷಿಯಲ್ ಪ್ರೆಸ್ಟೀಜ್ ಹ್ಯಾಸ್ ಇಂಪ್ರೂವ್ಡ್. ಅವಾಗ ಏನಾಗುತ್ತೆ ಅಂದರೆ ಹಿ ಅಕ್ವೈರ್ಡ್ ಎ ನಂಬರ್ ಆಫ್ ಫ್ರೆಂಡ್ಸ್. ಎಲ್ಲ ಕಡೆ ಎಲ್ಲಿ ಹೋದರೂ ಕೂಡ ಫ್ರೆಂಡ್ಸ್ ಗಳಿಸಿದ್ದು, ಮಾಡ್ಕೊಂಡಿದ್ದು. ನೆಕ್ಸ್ಟ್ ಟೌನ್ ಆ್ಯಂಡ್ ದ ಈಕ್ವಲ್ ನಂಬರ್ ಇನ್ ಹಿಸ್ ಓನ್ ವಿಲೇಜ್. ಹಿಸ್ ಲೈಫ್ ಬಿಕಮ್ ಕ್ರೌಡೆಡ್. ಇಷ್ಟು ದಿನ ಸಂಸಾರಕ್ಕೆ ಸಮಯ ಕೊಡ್ತಾ ಇದ್ದ, ಇವತ್ತು ಗೆಳೆಯರಿಗೆ ಸಮಯವನ್ನು ಕೊಡ್ತಾ ಇದ್ದಾನೆ, ಮನೆಗೆ ಹೋಗ್ತಾ ಇಲ್ಲ. ದಿ ಓನರ್ ಆಫ್ ದಿ ಪ್ಲಾಂಟೇಶನ್ ಈಸ್ ನಾಟ್ ಗೋಯಿಂಗ್ ಟು ಹೋಮ್, ನಾಟ್ ಗಿವಿಂಗ್ ಟೈಮ್ ಟು ಹಿಸ್ ಫ್ಯಾಮಿಲಿ. ಹಿ ಹ್ಯಾಡ್ ಸ್ಟಾರ್ಟೆಡ್ ಅಡಲ್ಟ್ರಿ ಇನ್ ಹಿಸ್ ಲೈಫ್. ಅಡಲ್ಟ್ರಿ ಅಂತಂದರೆ ಕೆಟ್ಟ ಚಟಗಳು, ಪ್ರಾಸ್ಟಿಟ್ಯೂಷನ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ಎಲ್ಲ ಕೆಟ್ಟ ಚಟಗಳನ್ನು ಪ್ರಾರಂಭ ಮಾಡ್ಕೊತಾನೆ. ಸೊ ಬಟ್ ಹಿಸ್ ವೈಫ್ ಬಿಕೇಮ್ ಅಪ್ರಹೆನ್ಸಿವ್. ನೋಡಿ, ಹಿಸ್ ಲೈಫ್ ಬಿಕಮ್ ವೆರಿ ಕಲರ್ಫುಲ್ ಅಂತ ಇದೆ. ಕ್ರೌಡೆಡ್ ಅಂದರೆ ವಿತ್ ಫ್ರೆಂಡ್ಸ್. ಕಲರ್ಫುಲ್ ಅಂತ ಹೇಳಿದರೆ ಅರ್ಥ ಆಯ್ತಲ್ವಾ? ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮಜಾ ಮಾಡಲಿಕ್ಕೆ ಜೀವನವನ್ನು. ಆದರೆ ಸಂಸಾರಕ್ಕೆ ಸಮಯ ಕೊಡ್ತಾ ಇರಲ್ಲ. ಹಾಗಾಗಿ ಯಾರು ಆ ತೋಟದ ಯಜಮಾನನ ಹೆಂಡತಿ, ಅಯ್ಯೋ ದೇವರೇ, ವೆದರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಸ್ ಗುಡ್ ಆರ್ ಬ್ಯಾಡ್. ಈ ಕ್ವಶನ್ ಕೂಡ ಮರ್ತೆ ನಾನು ನಿಮ್ಗೆ ಹೇಳೋದು ಫಸ್ಟಿಗೆ. ಈ ಕ್ವಶನ್ ಕೂಡ ಎಕ್ಸಾಮಲ್ಲಿ ಬರುತ್ತೆ ನಿಮಗೆ 100%. ವೆದರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಸ್ ಗುಡ್ ಆರ್ ಕರ್ಸ್ ಟು ದಿ ಓನರ್ಸ್ ವೈಫ್ ಅಂತ ಕೇಳಿದ್ರು ಇದೇ ಆನ್ಸರನ್ನು ಬರೀಬೇಕು. ಈ ಎಲ್ಲ ಕಾರಣಗಳಿಂದಾಗಿ ದಿ ಓನರ್ಸ್ ವೈಫ್ ಸ್ಟಾರ್ಟೆಡ್ ಟು ವರಿ ಅಬೌಟ್ ಹರ್ ಓನ್ ಹಸ್ಬೆಂಡ್. ತನ್ನ ಗಂಡನ ಬಗ್ಗೆ ಚಿಂತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಯಾವುದೇ ಕಾರಣಕ್ಕೂ ಬರೇ ಕೇಳಿ ಬಿಟ್ಟರೆ ಉಪಯೋಗವಿಲ್ಲ. ದಯವಿಟ್ಟು ಕೂತ್ಕೊಂಡು ಒಮ್ಮೆ ನೋಟ್ಸನ್ನು ಬರೀರಿ ಸರ್. ರೈಟಿಂಗ್ 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್. ಮೊದಲು ಬರೀರಿ. 10 ಸಲ ಓದೋದು ಒಂದೇ, 1 ಸಲ ಬರೆಯೋದು ಒಂದೇ. ಬರೀರಿ ಆಯಿತಾ. ಒಳ್ಳೆ ಅಂಕಗಳನ್ನು ತೆಗೀರಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾ. ನಿಮ್ಮ ಫೇಸ್ಬುಕ್ಕು, ನಿಮ್ಮ ಇನ್ಸ್ಟಾಗ್ರಾಮು, ಟ್ವಿಟರಲ್ಲಿ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅಷ್ಟು ಭರವಸೆ ನನಗಿದೆ ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳ. ಒಂದು ಲೈಕ್ ಬಟನ್, ಒಂದು ಕಮೆಂಟನ್ನು ಮುಂದೆ ಯಾವ ವಿಡಿಯೋ ಬೇಕು ಅಂತ ಹಾಕಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.